ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬೇಕೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳು ಅಭಿವೃದ್ಧಿ ಹೊಂದುತ್ತಿದ್ದು ನಾಗರಿಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸುವ ಒಂದು ಉದ್ದೇಶ ಹೊಂದಿರುವಂತಹ ಮಣಪುರಂ ಗೋಲ್ಡ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲದಲ್ಲಿ ಒಂದು ಒಡವೆ ಸಂಕೀರ್ಣವನ್ನು ಉದ್ಘಾಟಿಸಿತು. ಈ ಉದ್ಘಾಟನೆಯ ವಿಶೇಷ ಏನಂದರೆ ಖ್ಯಾತ ಚಲನಚಿತ್ರ ನಟ ವಸಿಷ್ಠ ಸಿಂಹ ಉದ್ಘಾಟನೆ ಮಾಡಿದರು. ಹಾಗೆ ಸ್ಥಳೀಯ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಖುಷಿ ಕೊಡೋ ವಿಷಯ ಏನಂದ್ರೆ ನೆಲಮಂಗಲ ಅಂತ ಒಂದು ಟೌನ್ ಏರಿಯಾ, ಇಲ್ಲಿ ಈ ತರ ದೊಡ್ಡ ದೊಡ್ಡ ಗ್ಲೋಬಲ್ ಬ್ರ್ಯಾಂಡ್ಸ್ ಬರೋದು, ಇಲ್ಲಿ ಅವರ ಶಾಖೆಯನ್ನು ತೆರೆಯೋದು, ಇದು ನಮ್ಮ ಜಾಗದ ಏಳಿಗೆಯನ್ನ ಅಥವಾ ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಅನ್ನು ತೋರಿಸುತ್ತೆ. ಅಂಡ್ ಅಭಿವೃದ್ಧಿ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಸೊ ಒಂದು ಕಾಲದಲ್ಲಿ ಅಂದ್ರೆ ಹೆಂಗೋ ಏನೋ ಅಂತ ಒಂದು ಗ್ರೋತ್ ಅಂತ ಯೋಚನೆ ಮಾಡಿದಾಗ ಹೆಂಗೋ ಏನೋ ಅಂತ ಇದ್ದಾಗ ಈಗ ಇಷ್ಟರ ಮಟ್ಟಕ್ಕೆ ಅಂದ್ರೆ ಆಗ್ಲೇ ಬರ್ಬೇಕಾದ್ರೆ ಒಂದು ವೇ ನೋಡ್ಕೊಂಬಂತೆ ಸುಮಾರು ಹಲವಾರು ಬ್ರ್ಯಾಂಡ್ಗಳು ಶೋರೂಮ್ಗಳು ಬಂದಿದೆ. ಇಟ್ಸ್ ಅ ಗುಡ್ ಸೈನ್, ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪೆರಿಟಿ. ಅಂಡ್ ಬಂಗಾರ ಆಗ್ಲೇ ಹೇಳದಂಗೆ ಪ್ರತಿಯೊಬ್ಬರ ಬದುಕಿನ ಹಾಸುಹೊಕ್ಕಾದ ವಿಷಯ. ಸೊ ಬಂಗಾರ ಎಲ್ಲರ ಮನೆಯ ಅಗತ್ಯ, ಅನಿವಾರ್ಯ. ಸೊ ಒಂದು ಒಳ್ಳೆಯ ಕ್ವಾಲಿಟಿ ಗೋಲ್ಡ್ ಅನ್ನ ಈ ಭಾಗದ ಜನಕ್ಕೆ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಇವರಿಂದ ಆಗ್ಲಿ. ಅಂಡ್ ಎಲ್ರಿಗೂ ತುಂಬಾನೇ ಖುಷಿ. ನಮ್ಮನ್ನ ನೋಡಿ 4 ಜನರ ಮುಖದಲ್ಲಿ ಒಂದು ಮುಗುಳ್ನಗು, ಒಂದು ಖುಷಿಯಿಂದ ಒಂದು ಬರ್ಮಾಡ್ಕೊಳ್ಬೇಕೆ ಅಥವಾ ಶಿಳ್ಳೆ ಚಪ್ಪಾಳೆ ಇಂಥದ್ದು ಏನ್ ಬಂದ್ರು ನಮ್ಗೆ ಅದು ಅವ್ರು ಎಷ್ಟು ಖುಷಿ ಪಡ್ತಾರೋ ಅದಕ್ಕಿಂತ ಜಾಸ್ತಿ ನಮಗೆ ಖುಷಿ ಕೊಡುತ್ತೆ. ಸೊ ಇದು ಅವರು ನಮ್ಮ ಮೇಲಿಟ್ಟಿರೋ ಪ್ರೀತಿ, ನಂಬಿಕೆ, ಭರವಸೆ, ಆಸೆ ಇದೆಲ್ಲನೂ ತೋರಿಸುತ್ತೆ. ಅಭಿಮಾನ ಅನ್ನೋದು ತುಂಬಾ ದೊಡ್ಡ ಋಣ, ತೀರಿಸಲಾರದಂತಹ ಋಣ. ತಂದೆ ತಾಯಿಯ ಋಣ ಅಂದ್ಬಿಟ್ರೆ ಇನ್ನೊಂದು ದೊಡ್ಡ ಋಣ ಅಂತ ನಾನ್ ಭಾವಿಸೋದು ಅಭಿಮಾನಿಗಳನ್ನ. ಬಂಗಾರದ ಪ್ರಯೋಜನಗಳು ನಮ್ಗೆಲ್ರಿಗೂ ಗೊತ್ತೇ ಇದೆ. ಬಂಗಾರ ಇದ್ರೆ ಒಂದು ಅಸೆಟ್ ಇದ್ದಂಗೆ, ಒಂದು ಲೈಫ್ ಒಂದು ಸೆಕ್ಯೂರಿಟಿ ಇದ್ದಂಗೆ. ಸೊ ಅದನ್ನ ಶುಭ ಕಾರ್ಯಗಳಲ್ಲಿ ಒಡವೆಯಾಗೂ ಬಳಸ್ತೀವಿ, ಕಷ್ಟ ಕಾಲದಲ್ಲಿ ಒಂದು ಅಸೆಟ್ ಆಗು ಅದನ್ನ ವ್ಯವಹರಿಸ್ತೀವಿ. ಸೊ ಎಲ್ಲರ ಬದುಕಿನಲ್ಲಿ ಅಂದ್ರೆ ಮನುಷ್ಯರಿಗಷ್ಟೇ ಅಲ್ಲ, ದೇಶಗಳು ವ್ಯವಹಾರ ವಹಿವಾಟುಗಳಲ್ಲೂ ಬಂಗಾರದ ಅಗತ್ಯ ತುಂಬಾ ಇದೆ. ಅದರ ಮಹತ್ವ ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಇಂತಹ ಒಂದು ಬಂಗಾರ ಎಲ್ರಿಗೂ ಅತ್ಯಗತ್ಯ. ಆಗ್ಲೇ ಹೇಳ್ದಂಗೆ ಎಲ್ಲರ ಬಾಳ್ ಬಂಗಾರ ಆಗಿ